ಬೆಂಗಳೂರಿಗೆ ಕೇವಲ 40-50 ಕಿಲೋಮೀಟರ್ ದೂರದಲ್ಲಿರುವ ಈ ಊರುಗಳ ಸಮಸ್ಯೆ, ಜನರ ಸಮಸ್ಯೆ ಅಷ್ಟಿಷ್ಟಲ್ಲ. ಎಲ್ಲ ಕಡೆಯಂತೆ ಇಲ್ಲೂ ಕೂಡ ಮೂಲ ಸೌಕರ್ಯಗಳದ್ದೇ ತಾಂಡವ. ಕೇಳಿ ಆ ಜನ ಏನಂತಾರೆ ಅಂತ. ದೊಡ್ಡಬಳ್ಳಾಪುರದ ಪ್ರಪ್ರಥಮವಾಗಿರತಕ್ಕಂಥ ನೀರಿನ ಸಮಸ್ಯೆ ಹಾಗೂ ರಸ್ತೆಗಳ ಸಮಸ್ಯೆ ಹಾಗೂ ವೃದ್ಧಾಪ್ಯ ವೇತನದ ಸಮಸ್ಯೆ, ಈ ಸಮಸ್ಯೆಗಳನ್ನು ಸ್ಪಂದಿಸಬೇಕಂತ ಶಾಸಕರು ಸ್ಪಂದಿಸ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಶಾಸಕರಾಗಲಿ, ಇನ್ನು ಮುಂದೆ ಗೆದ್ದು ಬರ್ತಕ್ಕಂಥ ರಾಜಕಾರಣಿಗಳಾಗಲಿ, ಯಾವುದೇ ಚುನಾವಣೆಯ ಅಧಿಕಾರಕ್ಕೆ ಬಂದರೂ ಸಹ ಇವರು ನಮ್ಮ ಈ ವೃದ್ಧಾಪ್ಯಗಳನ್ನು, ಆಮೇಲೆ ಈ ರಸ್ತೆಗಳನ್ನು ಹಾಗೂ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ಈ ನಗರದ ಏನು ಪರಿಸ್ಥಿತಿ ಏನಾಗೈತೆ, ನಗರಸಭೆ ಏನಾಗೈತೆ, ತಾಲೂಕು ಆಫೀಸ್ ಏನಾಗೈತೆ, BDO ಆಫೀಸ್ ಏನಾಗೈತೆ, ಜಿಲ್ಲಾ ಪಂಚಾಯತಿ ಆಫೀಸ್ ಏನಾಗೈತೆ, ಇದ್ರ ಬಗ್ಗೆ ಚಿಂತನೆ ಮಾಡುವಂಥ ಜನ ಇದ್ದಾರಾ? ಚಿಂತನೆ ಮಾಡುವಂಥ ಶಾಸಕರವರ? ಯಡಿಯೂರಪ್ಪನವ್ರು ಬಂದ್ಬಿಟ್ಟು ಇಲ್ಲೇನು ಮಾಡಿದ್ರು, ದೊಡ್ಡಬಳ್ಳಾಪುರನ ಜಿಲ್ಲೆ ಕೇಂದ್ರ ಮಾಡ್ತೀನಿ ಅಂದ್ಬಿಟ್ಟು ಭರವಸೆ ಕೊಟ್ಬಿಟ್ಟು ಇದು ಪ್ರಮಾಣ ಮಾಡಿದ್ರು. ಇಲ್ಲಿ ಜಿಲ್ಲೆ ಮಾಡ್ತೀನಿ ದೊಡ್ಡಬಳ್ಳಾಪುರ ಅಂದ್ಬಿಟ್ಟು ಪ್ರಮಾಣ ಮಾಡೋದ್ರು. ಇದು ನನ್ನ ಎತ್ತ ತಾಯಿ ಸತ್ತೋಗು, ನನ್ನ ಮಕ್ಕಳು ಸತ್ತೋಗ ಅಂದ್ಬಿಟ್ಟು ಪ್ರಮಾಣ ಮಾಡಿದ್ರು. ದೊಡ್ಡಬಳ್ಳಾಪುರನ ಜಿಲ್ಲೆ ಮಾಡ್ತೀನಿ ಹೇಳ್ಬಿಟ್ಟು ಪ್ರಮಾಣ ಮಾಡಿದ್ರು, ಮಾಡಿಲ್ಲ. ಯಾರೇ ಒಬ್ಬ MLA ಆಗಲಿ ಏನಾಗಲಿ ಮುಂದೆ ಬರೋಂಥ ಇದಕ್ಕೆ ನಮ್ಮ ಚುನಾವಣೆಗಾಗಲಿ ಮುಂದಕ್ಕೆ ಏನೋ ಒಂದು ಅನುಕೂಲ ಮಾಡಿಕೊಡ್ತೀನಿ, ದೊಡ್ಡಬಳ್ಳಾಪುರ ಒಂದು ನಗರನ ಒಂದು ಜಿಲ್ಲೆ ಕೇಂದ್ರ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಂತ ಇವ್ರಿಗೆ ನಾವು ಸಪೋರ್ಟ್ ಮಾಡೋಣ. ನೀರಿನ ವ್ಯವಸ್ಥೆ ತಿರ್ಗಾ ಜಿಲ್ಲೆ ಕೇಂದ್ರ ಮಾಡ್ಬೇಕು ದೊಡ್ಡಬಳ್ಳಾಪುರನ, ಅವಾಗ ನಾವು ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಓಟು ಕೊಡೋದು ನಾವೇ ಇರ್ಬೋದು, ಅವ್ರು ಕೂಡ ಎಣ್ಣೆಗೆ ಅವಕ್ಕೆ ಬೆಲೆ ಕೊಟ್ಟು ಓಟ್ ಹಾಕೋ ನನ್ನ ಮಕ್ಕಳು ನಾವು. ಅದು ಬೆಲೆ ಬಿಟ್ಟು ಅವ್ರು ಕೂಡ ನಮ್ಗೇನು ಬೇಕಾಗಿಲ್ಲ ಅಂದ್ಬಿಟ್ಟು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ಓಟ್ ಹಾಕೋದು ನಮ್ಮ ಶಕ್ತಿ. ಅದು ಬಿಟ್ಬಿಟ್ಟು ಅವನು ಎಣ್ಣೆ ಕೊಡ್ಸಿ ಇವನು ಎಣ್ಣೆ ಕೊಡ್ಸ್ತಾ ಅಂದ್ಬಿಟ್ಟು ಅವ್ರಿಂದ ಹೋಗೋ ನನ್ನ ಮಕ್ಕಳು ಸರಿ ಇಲ್ಲ. ಅದರಿಂದ ನಮ್ಮ ಓಟ ನಾವು ಹಾಕ್ಬೇಕಾದ್ರೆ ಯಾರೇನೇ ಕೊಟ್ಟು ತಗೊಂಬಳ್ಳಿ ಇಕ್ಕೊಂಡು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಈ 20 ವರ್ಷದಿಂದ ರಾಜಕೀಯ ನಮ್ ದೊಡ್ಡಬಳ್ಳಾಪುರದ್ದು ಏನ್ ಮಾಡೋರು ನಮ್ ಜನ, ಏನು ಮಾಡತಾನೆ. ನಾವು ಸರ್ಕಾರ ಬೇಯದಲ್ಲ, ಮೊದಲು ನಮ್ ದೊಡ್ಡಬಳ್ಳಾಪುರ ನಾವು ನ್ಯಾಯ ಮಾಡ್ಕೊಂಡ್ಬಿಡೋಣ. ನಮ್ ರೋಡ್ ನೋಡಿ ಹಿಂಗಾಗಿದೆ, ಒಂದ್ಸಲ ಹಿಡ್ಕೊಳ್ಳಿ ಸರ್, ಆಮೇಲೆ ಅದು ರೋಡಲ್ಲಿ ಹಿಡ್ಕೊಂಡೋಗಿ. ನಮ್ ರೋಡ್ ಹಿಂಗಾಗಿದೆ ಅಲ್ವಾ, ಅದಕ್ಕೆ ಯಾವನು ಕೇಳಲ್ಲ. ಆದ್ರೂ ನಿಮ್ ಸಲಿನು ನಮ್ ಜನ ಅಂತ ಮಕ್ಕಳನ್ನ ಗೆಲ್ಸ್ತಾರೆ. ಹೇಳಿದ್ ಕೇಳಿ, ಈ ಸಲ ನೀವು ಚಾಲೆಂಜ್ ಮಾಡ್ತೀನಿ ಬೇಕಾರೆ ಅಂತ ಮಗನೇ ಬಂದ ತಿರ್ಗಾ ಈ ಕಡೆಗೆ. ಆದ್ರೂ ಈ ಸಲ ಚೇಂಜ್ ಮಾಡೋಣ, ಯಾರೋ ಒಳ್ಳೆ ವ್ಯಕ್ತಿನ ಕೆಲಸ ಮಾಡೋಂಥವ್ರು ಕೊಡೋಣ. ಎಲ್ಲ ಯೋಚನೆ ಮಾಡಿ, ಕುಡಿದಿ ತಿಂದ್ರಿ ದುಡ್ಡು ಇಸ್ಕೊಳ್ರಿ, ಓಟ್ ಮಾತ್ರ ಒಳ್ಳೆ ವ್ಯಕ್ತಿಗೆ ಹಾಕಿ ಅಂತ ಹೇಳ್ಬಿಟ್ಟು 2 ಮಾತು ನಾನು ಆಡಿದ್ದೀನಿ, ಮುಗಿಸ್ತೀನಿ ಅಷ್ಟೇ. ಜಕ್ಕಲ್ ಮಡುಗು ಅಂತ ಬಂತು, ಅದೆಲ್ಲ ಹಾಳಾಗೋಯ್ತು, ಅರ್ಧ ಬರ್ಧ ಆಯ್ತು. ಸುಮ್ಮನೆ ಕಮಿಷನ್ಗಳು ಅಲ್ಲ ಗೊತ್ತಾಯ್ತು, ಸುಮ್ಮನೆ ಅವು ಇವು ಕಮಿಷನ್ ದುಡ್ಡುಗಳು ತಿನ್ಕೊಂಡು ಹಾಳಾಗೋದ್ರು ಜನಗಳು. ದಯವಿಟ್ಟು ಎಂಡ ಸರಾಯಿ ಏನೇ ಇದ್ರೂ ಮಾಂಸ ಆಗಲಿ, ಹಂದಿ ಮಾಂಸ ಆಗಲಿ, ಯಾವುದೇ ಆಗಲಿ ಜನಗಳಿಗೆ ತೊಂದರೆ ಕೊಟ್ಟು ಇದರೊಳಗೆ ರಸ್ತೆ ಸರಿಯಾಗಿ ಮಾಡಿಲ್ಲ, ಎಲ್ಲ ಬಿದ್ದು ಹೋಗಿದ್ದೀವಿ. ನಾನು ಎಲ್ಲ ಕಡೆಯೂ ಏಜೆಂಟ್ರಿಗೆ ಕೆಲಸ ಮಾಡ್ತೀನಿ. ಈಗ ಅಳ್ಮಳಿಗೆ ಆಗ್ಬೋದು, ಕಾಣು ಕೈಮಾರ ಆಗ್ಬೋದು, ಮದುವೆ ಆಗ್ಬೋದು, ಬೆಳಂಗ್ಳ ಆಗ್ಬೋದು, ತುಮಕೂರು ಕಡೆ ನಾನು ಹೋಗಿದ್ದೀನಿ. ದಯವಿಟ್ಟು ರೋಡ್ಗಳು ಚೆನ್ನಾಗಿಲ್ಲ. ದಯವಿಟ್ಟು ಹೊಸ ಜನಗಳಿಗೆ ಅವಕಾಶ ಕೊಡ್ರಿ. ಸ್ವಾಮಿ 20 ವರ್ಷದಿಂದ ದೊಡ್ಡಬಳ್ಳಾಪುರ ನಗರಸಭೆ ಹೆಂಗಿರ್ಬೇಕು ಅಂತಂದ್ರೆ, ಇವಾಗ ನಗರಸಭೆ ಅಂತಲ್ಲ, ಇದು ಪುರಸಭೆಗಿಂತ ನಾಲಾಯಕ ಆಗೈತೆ, ಕಸ ತೊಟ್ಟಿಗಿಂತ ಲಾಯಕ ಆಗೈತೆ. 40 ಫೀಟ್ ರೋಡ್ ಒಂದಿಲ್ಲ, ಅಲ್ಲ 40 ಫೀಟ್ ರೋಡ್ ಒಂದಿಲ್ಲ. ನೋಡಿ, ರಾಜ್ಯದ ರಾಜಧಾನಿಗೆ ಹತ್ತಿರ ಇರೋ ಊರುಗಳಲ್ಲಿ ಈ ಪರಿಯ ಸಮಸ್ಯೆಗಳು ಕಾಡ್ತಿದ್ರೆ ಇನ್ನು ಬೇರೆ ಕ್ಷೇತ್ರಗಳ ಕಥೆ ಏನು? ನಿಮ್ಮೂರಲ್ಲೂ ಇಂತಹ ನೂರಾರು ಸಮಸ್ಯೆಗಳಿದ್ಯಾ? ಬನ್ನಿ, ನಮ್ಮ ಲೌಡ್ ಸ್ಪೀಕರ್ ಮೂಲಕ ನೀವು ಮಾತಾಡಿ. ಈ ಮೂಲಕ ನಿಮ್ಮ ಸಮಸ್ಯೆಗಳು ರಾಜಕಾರಣಿಗಳ ಕಿವಿ ಮುಟ್ಟುತ್ತೆ. ನಮ್ಮ ಲೌಡ್ ಸ್ಪೀಕರ್ ನಿಮ್ಮ ಊರಿಗೂ ಬರುತ್ತೆ. ಈ ಅವಕಾಶವನ್ನ ನೀವು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.